ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೀಡಂ ವೀಕ್ಷಕರಿಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಮೊದಲ ದಿನ ಭರ್ಜರಿ ಗಳಿಕೆ ಮಾಡಿದ ಭೈರತಿ ರಣಗಲ್ ರೇಟಿಂಗ್ ನಲ್ಲೂ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಭೈರತಿ ರಣಗಲ್ ಚಿತ್ರಕ್ಕೆ ಮೊದಲನೇ ದಿನವೇ ಭರ್ಜರಿ ಗಳಿಕೆಯನ್ನು ಮಾಡಿದೆ. ಮಾಫ್ತಿ ಚಿತ್ರದ ಫ್ರೀಕ್ವೆಲ್ ಆಗಿರುವ ಈ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಕ್ರಿಯೆ ಸಮೇತ ಸಿಕ್ಕಿದೆ. ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಮೊದಲನೇ ದಿನಕ್ಕೆ ಭರ್ಜರಿ ಗಳಿಕೆ ಮಾಡಿದೆ. ಶಿವಣ್ಣನವರು ಭೈರತಿ ರಣಗಲ್ ಅವತಾರದಲ್ಲಿ ನೋಡಿ ಫ್ಯಾನ್ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಟ್ಟಿದ್ದಾರೆ. ಮೊದಲನೇ ದಿನದ ಸಾರ್ವಜನಿಕರಿಗೆ ಮುಂಜಾನೆ ಶೋ ಇರಲಿಲ್ಲ. ಇದೊಮ್ಮೆ ಈ ಶೋಗಳನ್ನು ಇಟ್ಟಿದ್ದಾರೆ. ಔಟ್ಫುಲ್ ಪ್ರದರ್ಶನ ಕೂಡ ಕಂಡು ಬಂದಿದೆ. ಈ ಸಿನಿಮಾ ಚಿತ್ರದ ಗಳಿಕೆ ಹಾಗೂ ರೇಟಿಂಗ್ ತಿಳಿಯಲು ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಎಷ್ಟು ಅದಕ್ಕೆ ರೇಟಿಂಗ್ ಬಂದಿದೆ, ಎಷ್ಟು ಸಂಭಾವನೆಯನ್ನು ಪಡೆದುಕೊಂಡಿದೆ ಅಂತ. ಮಫ್ತಿ ಚಿತ್ರದ ಫ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮೂಡಿ ಬಂದಿದೆ. ಈ ಮೊದಲು ಭೈರತಿ ರಣಗಲ್ ಸಿನಿಮಾ ಮಾಡುವ ಆಲೋಚನೆ ನರ್ತನ್ ರವರಿಗೆ ಇರಲೇ ಇಲ್ಲ. ಮಫ್ತಿ ಇಟ್ಟಾದ ಬಳಿಕ ಅವರಿಗೆ ಆ ರೀತಿಯ ಐಡಿಯಾ ಬಂತು. ಅದಕ್ಕೆ ತಕ್ಕಂತೆ ಉತ್ತಮ ರೀತಿಯ ಕತೆ ಮಾಡಲ್ ಸಮೇತ ಸಿದ್ಧರಾಗಿದ್ದಾರೆ. ಈ ಕಾರಣಕ್ಕೆ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಕೆಲವು ವರದಿಗಳ ಪ್ರಕಾರ ಭೈರತಿ ರಣಗಲ್ ಸಿನಿಮಾ ಮೊದಲನೇ ದಿನವೇ 2 ರಿಂದ 5 ಕೋಟಿ ರೂಪಾಯಿ ಸಂಭಾವನೆಯನ್ನು ಕೂಡ ಪಡೆದಿದೆಯಂತೆ. ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ದರಿಂದ, ಏನಂತ ಹೇಳಿದ್ರೆ ಇದು ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುವುದರಿಂದ ಇದನ್ನು ಭರ್ಜರಿ ಗಳಿಕೆ ಎಂದೇ ಹೇಳ್ಬೋದು. ಸಿನಿಮಾಕ್ಕೆ ಪಾಸಿಟಿವ್ ಪ್ರತಿಕ್ರಿಯೆ ಸಮೇತ ಸಿಕ್ಕಿದೆ. ನವೆಂಬರ್ 16 ಮತ್ತು ನವೆಂಬರ್ 17 ಸಿನಿಮಾ ಉತ್ತಮ ಗಳಿಕೆ ಮಾಡುವುದು ಯಾವುದೇ ರೀತಿಯ ಅನುಮಾನವಿಲ್ಲ ಅಂತ ಆಲ್ರೆಡಿ ಪ್ರೇಕ್ಷಕ ಸಮೇತ ಹೇಳಿದ್ದಾರೆ. ಚಿತ್ರಕ್ಕೆ ಉತ್ತಮ ರೇಟಿಂಗ್ ಕೂಡ ಸಿಕ್ಕಿದೆ. ನವೆಂಬರ್ 16 ಬೆಳಗ್ಗೆ 7 ಗಂಟೆಯಿಂದ 2,000 ಜನ ರೇಟಿಂಗ್ ಸಮೇತ ನೀಡಿದ್ದಾರೆ. ಅದು ರೇಟಿಂಗ್ ಬಂದು 9.6 ರೇಟಿಂಗ್ ಸಮೇತ ಸಿಕ್ಕಿದೆ. ಒಂದು ಮಫ್ತಿ ಚಿತ್ರ ಒಳ್ಳೆ ಒಂದು ಹಿಟ್ಟಾದ್ಮೇಲೆ ಅವ್ರ ನರ್ತನ್ ಅವರಿಗೆ ಈ ತರ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಪ್ಲಾನೇ ಇರಲಿಲ್ಲ. ಮತ್ತೆ ಅವ್ರಿಗೊಂದು ಒಳ್ಳೆ ಕತೆ ಬರಿಬೇಕು ಅಂತ ಅನಿಸಿದಾಗ ಇವರು ಭೈರತಿ ರಣಗಲ್ ಅಂತ ಒಂದು ಕತೆ ಮಾಡ್ತಾರೆ. ಆ ಕತೆ ಈಗ ಒಳ್ಳೆ ರೇಟಿಂಗ್ ಸಮೇತ ಇದೆ. ಒಳ್ಳೆ ಹಣ ಸಮೇತ ಗಳಿಕೆ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ಇದು ಒಳ್ಳೆ ಹಿಟ್ಟು ಮೂವಿ ಸಮೇತ ಆಗ್ಬೋದು. ಇಂತಹ ಒಳ್ಳೆ ಅಪ್ಡೇಟ್ಸ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.